ವಾಸಿ ಪಾಕ್ ಸೇನೆಗೆ ಪಾಕಿಗಳಿಂದಲೇ ಚಾಟಿ ಬೀಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಹುಟ್ಟಿನೇ ತಪ್ಪು ಮಾಡಿದ್ವಿ ನಾವು. ಪಾಕಿಸ್ತಾನಕ್ಕಿಂತ ಭಾರತವೇ ಎಷ್ಟೋ ವಾಸಿಯಾಗಿದೆ, ಎಷ್ಟೋ ಶಾಂತಿಯುತವಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಅಲ್ಲಿನ ಪಾಕಿಸ್ತಾನಿ ಪ್ರಜೆಗಳೇ ಹೇಳ್ತಾ ಇದ್ದಾರೆ. ಪಾಕಿಸ್ತಾನಿಗಳು ಏನು ಪಾಕಿಸ್ತಾನ ಸೈನ್ಯ ಭಾರತದ ವಿರುದ್ಧ ಏನು ಯುದ್ಧ ಮಾಡೋದಕ್ಕೆ ಹೊರಟಿದೆಯಲ್ಲ, ಯುದ್ಧ ಯಾಕೆ ಮಾಡ್ತಿದ್ದೀರಾ? ಯುದ್ಧ ಯಾಕೆ ಮಾಡ್ತಾ ಇದ್ದೀರಾ? ಏನಿದೆ, ಏನು ಮುಖ ಇಟ್ಕೊಂಡು ಯುದ್ಧ ಮಾಡ್ತೀರಾ ನೀವು? ನಿಮ್ಮ ಹತ್ರ 4 ದಿನ ಆಗುವಷ್ಟು ಮಾತ್ರ ನಿಮ್ಮ ಹತ್ರ ಮದ್ದುಗುಂಡುಗಳಿದ್ದಾವೆ. ಈಗಾಗಲೇ ಪಾಪರಾಗಿ ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಹೀಗಾಗಿ ಪಾಕ್ ಸೇನೆಯ ವಿರುದ್ಧವೇ ಪಾಕಿಸ್ತಾನಿ ಪ್ರಜೆಗಳೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಧರ್ಮದ ಹೆಸರಲ್ಲಿ ಭಾರತದ ಜೊತೆಗೆ ಕಾಲ್ ಕರೆದುಕೊಂಡು ಸಂಘರ್ಷಕ್ಕೆ ನಿಂತಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇದೀಗ ಅಲ್ಲಿನ ಮುಸ್ಲಿಂ ಧರ್ಮದ ಮುಖಂಡರಿಂದಲೇ ವಿರೋಧವನ್ನು ವ್ಯಕ್ತಪಡಿಸಿಕೊಳ್ಳುವಂತಾಗಿದೆ. ಅದೇ ಹೇಳಿದ್ನಲ್ಲ, ಆಸಿಮ್ ಮುನೀರ್ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನಂತಂದರೆ, ತನ್ನ ಉಳಿವಿಗಾಗಿ ಈ ಒಂದು ಉಗ್ರ ದಾಳಿಯನ್ನು ಮಾಡಿದಾರಂತೆ. ಸೊ ಹೀಗಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇದೀಗ ಅಲ್ಲಿನ ಮುಸ್ಲಿಂ ಧರ್ಮದ ಮುಖಂಡರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರತಕ್ಕಿಂತ ಪಾಕಿಸ್ತಾನವೇ ಹೆಚ್ಚು ದಬ್ಬಾಳಿಕೆ ನಡೆಸ್ತಾ ಇದೆ. ಕನಿಷ್ಠ ಪಕ್ಷ ಭಾರತವು ಇಸ್ಲಾಮಾಬಾದ್ ಲಾಲ್ ಮಸೀದಿ ಅಥವಾ ವಜೀರಿಸ್ತಾನದ ಮೇಲೆ ಯಾವುದೇ ಬಾಂಬ್ ಹಾಕಿಲ್ಲ ಅಂತ ಪ್ರಭಾವಿ ಧರ್ಮಗುರು ಆಗಿರುವಂತಹ ಮೌಲಾನಾ ಅಬ್ದುಲ್ ಅಜೀಫ್ ಖಾನ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇಷ್ಟು ದಿನಗಳವರೆಗೆ ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದ್ರೂ ಕೂಡ, ರಕ್ತಪಾತ ಮಾಡಿದ್ರೂ ಕೂಡ ಭಾರತ ಈಗ ಸಹಿಸ್ಕೊಂಡು ಕೂತಿದೆ ಅಂತಂದರೆ ನಿಮ್ಮ ಲಕ್ಕಿ ಅಂತಂದ್ಬಿಟ್ಟು ಅಲ್ಲಿನ ಧರ್ಮಗುರುಗಳು ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಖಾಜಿ ಅವರ ಹೇಳಿಕೆ ಇದೀಗ ಪಾಕಿಸ್ತಾನದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪಾಕಿಸ್ತಾನದ ಮಿಲಿಟರಿ ಆಡಳಿತ ಮತ್ತು ಜನರ ನಡವಳಿಕೆ ಹೆಚ್ಚುತ್ತಿರುವ ಕಂದಕ ಈ ಹೇಳಿಕೆಯಿಂದಾಗಿ ಬಹಿರಂಗವಾಗ್ತಾ ಇದೆ. ಯುದ್ಧಕ್ಕೆ ಯಾರೆಲ್ಲ ರೆಡಿ ಇದ್ದೀರಾ ಅಂತ ಕೈ ಎತ್ತೋದಕ್ಕೆ ಹೇಳ್ತಾರಂತೆ. ಒಂದು ಧರ್ಮಗುರುಗಳ ಒಂದು ಸಮಾವೇಶ ನಡೀತಾ ಇತ್ತಂತೆ ಇಸ್ಲಾಮಾಬಾದ್ನ ಲಾಲ್ ಮಸೀದಿಯಲ್ಲಿ ಆಯೋಜಿಸಲಾಗಿದ್ದ ಧರ್ಮಸಭೆಯೊಂದರಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಭಾರತದ ಜೊತೆಗೆ ಯುದ್ಧವಾದರೆ ಯಾರೆಲ್ಲ ಪಾಕಿಸ್ತಾನ ಬೆಂಬಲ ಮಾಡ್ತೀರಿ ಕೈ ಎತ್ತಿ ಅಂತ ಧರ್ಮಗುರುಗಳು ಆಗಿರುವಂತಹ ಮೌಲಾನಾ ಖಾಜಿ ಅವರು ಕೇಳ್ಕೊಳ್ತಾರಂತೆ. ಆಗ ಅಲ್ಲಿ ನೆರೆದಿದ್ದಂತಹ ಪಾಕಿಸ್ತಾನಿ ಜನರು ಸಾವಿರಾರು ಸಂಖ್ಯೆಯಲ್ಲಿ ಆ ಧರ್ಮಗುರುನ ಭಾಷಣ ಕೇಳೋದಕ್ಕೆ ನೆರೆದಿದ್ರಂತೆ. ಪಾಕಿಸ್ತಾನದ ವಿರುದ್ಧ ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧ ಮಾಡೋದಕ್ಕೆ ಹೊರಟಿದೆ, ಯಾರೆಲ್ಲ ಇದಕ್ಕೆ ಬೆಂಬಲ ಕೊಡ್ತೀರಿ ಅಂತ ಕೈ ಎತ್ತಿ ಅಂತ ಹೇಳಿದಾಗ ಯಾವನೊಬ್ಬನು ಕೂಡ ಕೈ ಎತ್ತಲಿಲ್ವಂತೆ. ಅಂದರೆ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನ ಸೈನ್ಯದ ವಿರುದ್ಧ ಎಷ್ಟೆಲ್ಲ ದಂಗೆ ಎದ್ದಿದೆ, ಎಷ್ಟೆಲ್ಲ ಅಸಮಾಧಾನ ಇದೆ ಅನ್ನೋದು ಈಗ ಗೊತ್ತಾಗೋಗ್ಬಿಡತ್ತೆ. ಇನ್ನು ಇದಿಷ್ಟೇ ಇಲ್ಲದೆ ಮೌಲಾನಾ ಫಾಸಿ ಅವರ ರೀತಿಯಲ್ಲೇ ಇತ್ತೀಚೆಗೆ ಖೈಬರ್ ಪಖ್ತೂನ್ಖ್ವಾ ಇಸ್ಲಾಮಿಕ್ ಪ್ರಚಾರಕರೊಬ್ಬರು ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಕಿಸ್ತಾನ ಸೇನೆ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸಿದರೆ ಪಶ್ತೂನಿಯರು ಭಾರತಕ್ಕೆ ಬೆಂಬಲ ನೀಡಲಿದ್ದಾರೆ ಅಂತ ಧರ್ಮಗುರುಗಳು ಹೇಳ್ತಾಗಿದ್ದಾರೆ. ಪಾಕಿಸ್ತಾನದ ಹತ್ರ ಏನೂ ಇಲ್ಲ. ಧರ್ಮಗುರುಗಳೀಗ ಏನಂದರೆ ಪಾಕಿಸ್ತಾನ ಇಸ್ಲಾಂ ಧರ್ಮವನ್ನು ಒಪ್ಕೊಂಡ್ಬಿಟ್ಟಿದೆ. ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಧರ್ಮಗುರುಗಳ ಮಾತನ್ನು ಕೇಳ್ತಾರೆ. ಈಗ ಧರ್ಮಗುರುಗಳೇ ಭಾರತದ ವಿರುದ್ಧ ನೀವು ಯಾಕೆ ಯುದ್ಧ ಮಾಡ್ತಾ ಇದ್ದೀರಾ? ಯುದ್ಧ ಮಾಡೋದು ಸರಿಯಲ್ಲ. ಭಾರತ ಏನಾದರೂ ಯುದ್ಧ ಮಾಡಿದರೆ ಪಾಕಿಸ್ತಾನವೇ ಸರ್ವನಾಶ ಆಗಿ ಹೋಗ್ಬಿಡತ್ತೆ. ಸೊ ಹೀಗಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧ ಮಾಡಬಾರ್ದು. ಸೊ ಯುದ್ಧ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲಿದೆ? ನಿಮ್ಮ ಹತ್ರ ಸಂಪನ್ಮೂಲವಾದರೂ ಇರಬೇಕಲ್ಲ ಅಂತ ಶಹಬಾಜ್ ಶರೀಫ್ ಜೊತೆಗೆ ಅಲ್ಲಿನ ಸೇನಾ ಮುಖ್ಯಸ್ಥ ಮುನೀರ್ ಅವರ ವಿರುದ್ಧ ಧರ್ಮಗುರುಗಳೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಫೀಜ್ ಪಕ್ಷದಿಂದ ಭಾರತ ವಿರೋಧಿ ರ್ಯಾಲಿಯನ್ನು ಮಾಡ್ತಾ ಇದ್ದಾನೆ. ಒಂದು ಕಡೆ ಪಾಕಿಸ್ತಾನ ಸೈನ್ಯದ ವಿರುದ್ಧ ರ್ಯಾಲಿಗಳು ಮತ್ತು ಪ್ರತಿಭಟನೆಗಳು ನಡೀತಾ ಇದ್ದರೆ ಪಾಕಿಸ್ತಾನದಲ್ಲಿ ಈಗ ಭಾರತದ ವಿರುದ್ಧ ಯಾರು ಹಫೀಜ್ 26/11 ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ನ ಇಟ್ಕೊಂಡು ಇವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾನೆ. ಭಾರತ ಮತ್ತು ಪಾಕಿಸ್ತಾನ ವಿರುದ್ಧ ಜಲ ಒಪ್ಪಂದ ರದ್ದತಿಯಿಂದಾಗಿ ಕಠಿಣ ಕ್ರಮ ಕೈಗೊಳ್ಳುವುದನ್ನು ವಿರೋಧಿಸಿ 26/11 ಮುಂಬೈ ದಾಳಿಯ ಉಗ್ರ ಹಫೀಜ್ ಸಯೀದ್ ಪ್ರೇರಿತ ಪಕ್ಷ ಪಾಕಿಸ್ತಾನ ಮುಸ್ಲಿಂ ಲೀಗ್ ಲಾಹೋರ್ನಲ್ಲಿ ಭಾರತ ವಿರೋಧಿ ರ್ಯಾಲಿಯನ್ನು ನಡೆಸಿದೆ. ಕಾಶ್ಮೀರ ಪಾಕಿಸ್ತಾನದ ಕಂಠನಾಳ, ಕಾಶ್ಮೀರವನ್ನು ಸ್ವತಂತ್ರಗೊಳಿಸುವ ಪ್ರತಿಜ್ಞೆ ಮಾಡಿದ್ದೇವೆ, ಭಾರತ ಸಿಂಧು ನದಿಯ ನೀರನ್ನು ತಡೆಯಿದರೆ ನಾವು ಮೌನವಾಗಿರುವುದಿಲ್ಲ ಅಂತ
ಇದೇ ಈ ಹಫೀಜ್ ಹೇಳಿದ್ದಾನಂತೆ. ಹಫೀಜ್ ಯಾರು? ಅಲ್ಲೆಲ್ಲ ಪಾಕಿಸ್ತಾನದ ಜನರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಹಫೀಜ್ ಯಾರು ಅಂತ. ಹಫೀಜ್ ಸಯೀದ್ ಒಬ್ಬ ದ್ರೋಹಿ, ಒಬ್ಬ ಉಗ್ರ ಅನ್ನೋದು ಪಾಕಿಸ್ತಾನದ ಜನರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನ ಇದೆಲ್ಲವನ್ನು ಮುಚ್ಚಿ ಮರೆಮಾಚಿಡ್ತಾ ಇದೆ. ಆದರೆ ಎಷ್ಟು ದಿನ ಅಂತ ಮರೆಮಾಚ್ತಾರೆ? ಅಲ್ಲೂ ಕೂಡ 25 ಕೋಟಿನೋ 30 ಕೋಟಿ ಜನಸಂಖ್ಯೆ ಇದೆ. ಅಲ್ಲೂ ಕೂಡ ವಿರೋಧಿಗಳಿದ್ದಾರೆ, ಪಾಕಿಸ್ತಾನಿ ವಿರೋಧಿಗಳಂತಲ್ಲ, ಪಾಕಿಸ್ತಾನಿ ಶಹಬಾಜ್ ಶರೀಫ್ ಆಳ್ತಾ ಇರುವಂತಹ ಮೂರ್ಖ ಪ್ರಧಾನಿಯ ವಿರುದ್ಧ ಇದ್ದಾರೆ. ಆಸಿಮ್ ಮುನೀರಂತಹ ಒಬ್ಬ ದೇಶದ್ರೋಹಿ ಸೇನೆಯನ್ನು ಕಟ್ಕೊಂಡು ದುರ್ಜನ ಸೇನೆಯನ್ನು ಕಟ್ಕೊಂಡು ದೇಶ ಕಟ್ತೀನಿ, ದೇಶ ಉಳಿಸ್ತೀನಿ ಅಂತ ಏನು ಹೋಗ್ತಾ ಇದ್ದಾನಲ್ಲ, ಆ ಆಸಿಫ್ ಮುನೀರ ವಿರುದ್ಧವೂ ಕೂಡ ಈಗ ಧರ್ಮಗುರುಗಳು ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ಪಾಕಿಸ್ತಾನದ ಸೈನ್ಯದ ವಿರುದ್ಧವೂ ಕೂಡ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡೋದಾದರೆ, ಚೀನಾ ಅಫ್ಕೋರ್ಸ್ ಚೀನಾ ಏನಾಗಿದೆ ಅಂತಂದರೆ ಪಾಕಿಸ್ತಾನದ ಪರವಾಗಿ ನಿಂತಿದೆ. ಭಾರತದ ಪರವಾಗಿ ಯಾರು ನಿಂತಿದ್ದಾರೆ? ರಷ್ಯಾ, ಅಮೆರಿಕ ಮತ್ತು ಇಸ್ರೇಲ್, ಹೀಗೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ದಾವೆ. ಹಾಗಾದರೆ ರಷ್ಯಾ ಭಾರತಕ್ಕೆ